ನಮಸ್ಕಾರ ಫ್ರೆಂಡ್ಸ್. ನಿನ್ನೆ ಎರಡೆರಡು ಮ್ಯಾಚ್ ನಮ್ಮ ವುಮೆನ್ಸ್ ಟೀಮ್ ಪಾಕಿಸ್ತಾನ ವುಮೆನ್ಸ್ ಟೀಮ್ನ 6 ವಿಕೆಟ್ಲೆ ಸೋಲಿಸ್ತಾರೆ. ಈಗ ಮೆನ್ಸ್ ಟೀಮ್ T20ಯಲ್ಲಿ ಹೊಸ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಲೀಡ್ ಮಾಡತಾರೆ. ಬ್ಯಾಟಿಂಗ್ ಮಾಡಕ್ಕೆ ಫಸ್ಟ್ ಬಾಂಗ್ಲಾದೇಶ ಅವರು ಬರ್ತಾರೆ. 75ಕ್ಕೆ 6 ವಿಕೆಟ್, 125ಕ್ಕೆ ಆಲ್ ಔಟ್ ಆಗ್ತಾರೆ. ನಮಗೆ 120 ಬಾಲಿಗೆ 126 ಬೇಕಾಗುತ್ತೆ. 2 ಹೊಸ ಪ್ಲೇಯರ್ಸ್ ಡೆಬ್ಯೂನು ಮಾಡಿಸಿದ್ದಾರೆ. 1 ನಿತೀಶ್ ಕುಮಾರ್ ರೆಡ್ಡಿ, 2 ಮಯಾಂಕ್ ಯಾದವ್. ಮಯಾಂಕ್ ಯಾದವ್ ತನ್ನ ಮೊದಲನೇ ಓವರ್ನ ಮೆಡನ್ ಹಾಕ್ತಾರೆ. ಹಾರ್ದಿಕ್ ಪಾಂಡ್ಯ ಇವರ ಸ್ವ್ಯಾಗ ಬೇರೆ. ಒಲಿಂಪಿಕ್ದಾಗ ಅವ ಹೆಂಗೆ ಟರ್ಕಿ ಶೂಟರ್ ಇದ್ದಲ್ಲ, ಆ ರೇಂಜ್ ಒಳಗೆ ಏನದು ನೋ ಲುಕ್ ಶಾಟ, ಆ ಕೊಡೋ ಲುಕ್ಕ. ಇವರು 16 ಬಾಲ್ದಾಗ 39 ರನ್ ಹೊಡಿತಾರೆ. ಸಂಜು ಸ್ಯಾಮ್ಸನ್ 19 ಬಾಲ್ದಾಗ 29 ರನ್ ಹೊಡಿತಾರೆ. ಹರ್ಷದೀಪ್ 3 ವಿಕೆಟ್ ತೆಗೆದ ಬರೀ 14 ರನ್ ಕೊಡ್ತಾರೆ. ವರುಣ್ ಚಕ್ರವರ್ತಿ ಅವರು ಮತ್ತೆ ವಾಪಸ್ ಇಂಡಿಯನ್ ಟೀಮ್ನಲ್ಲಿ ಬಂದು 31 ರನ್ ಕೊಟ್ಟು 3 ವಿಕೆಟನ್ನು ತೆಗಿತಾರೆ. ಫೈನಲಿ ಶಾಟ್ ಆಫ್ ದ ಡೇ 1 ಸಂಜು ಸ್ಯಾಮ್ಸನ್ ಅವರು ಶರೀಫುಲ್ ಅವರಿಗೆ ಒಂದು ಸ್ಟ್ರೇಟ್ ಡ್ರೈವನ್ನು ಹೊಡಿತಾರೆ. ಅದು ನೋಡಿ ಸಚಿನ್ ತೆಂಡೂಲ್ಕರ್ ನೆನಪಾಗ್ತಾರೆ. ಹಾರ್ದಿಕ್ ಪಾಂಡ್ಯ ಇವರು ಓವರ್ ಡೀಪ್ ಎಕ್ಸ್ಟ್ರಾ ಕವರ್ ಮೇಲೆ ಪವರ್ ಪ್ಲಸ್ ಟೈಮಿಂಗ್ ಮಾಡಿ ಒಂದು 6 ಹೊಡಿತಾರೆ. ಮ್ಯಾಚ್ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋ ತನಕ ಇಬ್ಬರು ಮಂದಿ ಹುಡುಕಾಡತ್ತಿರ್ತಾರೆ. ಯಾರು? ವಿರಾಟ್ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರು ಇಲ್ದ ಮ್ಯಾಚ್ ಅಂದ್ರೆ ಅನ್ನ ಮತ್ತು ಸಾರು ಒಳಗೆ ಉಪ್ಪಿಲ್ದಂಗೆ. ಇವರಿದ್ರೆ ಮ್ಯಾಚ್ ನೋಡೋಕೆ ಒಂದು ಮಜಾ ಬೇರೆ. We miss you, Rocco, in T20. Thank you for all the fun.